ಸೈಲೆಂಟಾಗಿ ಅಬ್ಸರ್ವೇಷನ್ ಮಾಡುವಂಥ ವ್ಯಕ್ತಿಗಳು ಹೆಂಗಿರ್ತಾರೆ? ಅದನ್ನು ತಿಳ್ಕೊಳ್ಳೋಣ ಇವತ್ತು. ಎಷ್ಟೋ ಜನ ಸೈಲೆಂಟಾಗೇ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ಬಟ್ ನಿಮಗದು ಗೊತ್ತಾಗ್ತಿರಲ್ಲ. ಅವ್ರು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಿರೋದು 100% ರೈಟಾ ಅಂತ ತಿಳ್ಕೊಬೇಕಂದ್ರೆ, ಇಲ್ಲಿ ನಿಮಗೆ 3 ಕಾಮನ್ ಆಗಿರ್ತಕ್ಕಂಥ ಬೆಸ್ಟ್ ಟಿಪ್ಸ್‌ನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ವಾಟ್ಸಪ್ ಮಾಡಿ ಆರ್ ಕಾಲರ್ ಮಾಡಿ. ಬೆಟರ್ ವಾಟ್ಸಪ್ ಮಾಡಿದ್ರೆ ಕೌನ್ಸಿಲಿಂಗ್ ಇರುತ್ತೆ ಆ್ಯಂಡ್ ಫೀಸ್ ಕೂಡ ತೊಗೊಳ್ತೀವಿ, ಫ್ರೀ ಇರಲ್ಲ. ಒಂದೊಂದೇ ಪಾಯಿಂಟ್ ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಲೈಕ್ ನೀವಿಲ್ದಾಗ ನಿಮ್ಮ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ ಬೇರೆಯವ್ರ ಹತ್ರ. ಯಾವಾಗ ನೀವು ಇಲ್ದಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಅತಿಯಾಗಿ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅದು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕ್ಯೂರಿಯಾಸಿಟಿ ಅವರಿಗೆ ತಿಳ್ಕೊಬೇಕು. ಆ್ಯಂಡ್ ಸೈಲೆಂಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತೀರ ಅಂದರೆ ಸೈಲೆಂಟಾಗಿ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಅರ್ಥ. ಒಟ್ಟಿನಲ್ಲಿ ಓವರಾಲ್ ನೀವು ಅಟ್ರಾಕ್ಟ್ ಆಗಿದ್ದೀರಾ ಅಂತ ಅರ್ಥಕ್ಕೆ ಅವ್ರ ಹತ್ರ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದರೆ ಅಪ್ಡೇಟ್ ತಗೊಳ್ತಿರ್ತಾರೆ ಬೇರೆಯವ್ರ ಹತ್ರ, ನಿಮ್ಮ ಹತ್ರ ಅಲ್ಲ ಡೈರೆಕ್ಟಾಗಿ. ಆ ಒಂದು ಭಯ ಇರುತ್ತೆ ಡೈರೆಕ್ಟಾಗಿ ತೊಗೊಳಕ್ಕೆ. ಬೇರೆಯವ್ರ ಹತ್ರ ತಿಳ್ಕೊತಾರೆ, ಹೇಗೆ, ಏನು ಕ್ಯಾರೆಕ್ಟ್ರು, ಏನಿಷ್ಟ ಇಲ್ಲ, ಯಾವ ಥರ ಮನುಷ್ಯ, ಈ ಥರದ್ದೆಲ್ಲ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದೆಲ್ಲ ಅವ್ರು ಅಬ್ಸರ್ವೇಷನ್ ಮಾಡ್ತಾನೇ ಇರ್ತಾರೆ. ಇದು ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಏನು ಅಂತ ಹೇಳಿದ್ರೆ, ನೀವು ಬಂದಾಗ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಒಂದು ಸೈಲೆಂಟ್ ಆಗಿಬಿಡ್ತಾರೆ, ಏನೂ ಮಾತಾಡಲ್ಲ. ತುಂಬ ಮಾತಾಡೋರು ನೀವು ಬರ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾರೆ. ಇದೊಂದು ಆಗ್ಬಹುದು. ಆ್ಯಂಡ್ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ನಾಚಿಕೆ ಬರೋಕ್ಕೆ ಶುರು ಆಗ್ಬೋದು. ಗಂಡು ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು. ಇದು ಯಾವಾಗ ಆಗುತ್ತೆ, ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಆಗಿದ್ದು ನಿಮ್ಮ ಹತ್ರ ಮಾತಾಡೋಕ್ಕಾಗ್ದಿರಾ ಒಳಗಡೆನೇ ಭಯ ಪಟ್ಕೊಂಡು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಒಂಥರ ಇಷ್ಟ, ಅದು ಫ್ರೆಂಡ್ಶಿಪ್ ಇರ್ಬೋದು, ಅದು ಲವ್ ಇರ್ಬೋದು. ಬಟ್ ಅವರು ನಾಚ್ಕೊಂಡು ಸುಮ್ಮನಾಗ್ಬಿಡ್ತಾರೆ, ಏನೂ ಮಾತಾಡಲ್ಲ. ತುಂಬ ಪಟಪಟ ಅಂತ ಎಲ್ಲರ ಮುಂದೆ ಮಾತಾಡೋ ಧೈರ್ಯ ಇರುತ್ತೆ, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗ್ತಿರಲ್ಲ ಅವ್ರಿಗೆ. ತುಂಬ ಭಯ, ನಾಚಿಕೆನೂ ಕೂಡ ಇರುತ್ತೆ, ಸೈಲೆಂಟ್ ಆಗಿಬಿಡ್ತಾರೆ. ಏನೋ ಒಂದು ಕೇಳಿದರೆ ಹಿಂಗೋಣ ಹಾಕ್ತಾರೆ, ಬಿಟ್ಟರೆ ಏನೂ ಮಾತಾಡ್ತಿರಲ್ಲ. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ನೀವು ಮಾತಾಡಿದಾಗ ಅವರ ಫುಲ್ ಅಟೆನ್ಷನ್ ನಿಮ್ಮ ಮಾತು ಮೇಲೇ ಇರುತ್ತೆ. ನೀವೇನಾದರೂ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಏನೋ ಹೇಳ್ತಿರ್ತೀರ ಅಂದಾಗ ಎಲ್ಲೂ ಅಬ್ಸರ್ವ್ ಮಾಡಲ್ಲ. ನಿಮ್ಮನ್ನು ಪಿನ್ ಟು ಪಿನ್ ನಿಮ್ಮ ಮಾತಿನ ಮೇಲೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅದ್ರ ಮೇಲೆ ತುಂಬ ಅಬ್ಸರ್ವೇಷನ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಿಮ್ಮನ್ನು ಕಂಪ್ಲೀಟ್ಲಿ ಟಾಪ್ ಟು ಬಾಟಮ್ ಅಬ್ಸರ್ವ್ ಮಾಡ್ತಾರೆ. ಅವರು ಟಾಕಿಂಗ್ ಸ್ಟೈಲ್ ಹೆಂಗೆ ಮಾತಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಕೈಗಳು ಹೆಂಗೆ ಆ್ಯಕ್ಷನ್ ಮಾಡ್ತಾರೆ, ಕಣ್ಣಲ್ಲೇ ನಿಮ್ಮನ್ನು ಜೂಮ್ ಮಾಡಿ ನೋಡ್ತಿರ್ತಾರೆ ಪ್ರತಿಯೊಂದನ್ನು ಕೂಡ. ಓ ಹೆಂಗೆ, ಏನು ಅಂದರೆ ಅಷ್ಟು ಅಟೆನ್ಷನ್ ಆಗಿರ್ತಾರೆ, ಅಟ್ರಾಕ್ಟ್ ಆಗಿರ್ತಾರೆ. ಓಕೆ, ಸೊ ಈ 3 ಲಕ್ಷಣ ಮೇಜರ್ ಇತ್ತು ಅಂತ ಹೇಳಿದ್ರೆ, ನಿಮ್ಮನ್ನಂತೂ 100% ಅಬ್ಸರ್ವೇಷನ್ ಮಾಡ್ತಾರೆ. ಒಂದು ಇಷ್ಟಪಡ್ತಿರ್ತಾರೆ, ನೀವು ಅವ್ರಿಗೆ ಇಂಪ್ರೆಸ್ಸು ಆಗಿರ್ತೀರಿ. ಆ್ಯಂಡ್ ಅದು ಸ್ನೇಹ ಇರ್ಬೋದು, ಪ್ರೀತಿನೂ ಇರ್ಬೋದು, ಅಥವಾ ಅವ್ರಿಗೆ ತುಂಬ VIP ಪರ್ಸನ್ ಥರನೂ ಆಗಿರ್ಬೋದು. ವಾಟ್ ಎವರ್ ಇಟ್ ಈಸ್, ಏನೋ. ಬಟ್ ಅದು ಆಮೇಲೆ ಹೋಗ್ತಾ ನಿಮಗೆ ಅವರೊಟ್ಟಿಗೆ ನೀವು ಬೆರೆತಾಗ ಅಥವಾ ಅವ್ರು ಧೈರ್ಯ ಮಾಡಿದಾಗ ಬರ್ತಾರೆ ನಿಮ್ಮ ಹತ್ರ, ಅದು ನೆಕ್ಸ್ಟ್. ಬಟ್ ನಿಮ್ಮನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾರೆ. ಈ 3 ಲಕ್ಷಣಗಳು ಅವರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಪಾಯಿಂಟ್ಗಳೇನು ಹೇಳಿದ್ದೀನಲ್ಲ, ಕಾಮನ್ ಆಗಿ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇದು ಎಲ್ರಿಗೂ ಒಂದು ಫೀಲ್ ಆಗಿರುತ್ತೆ, ಬಟ್ ಅಬ್ಸರ್ವೇಷನ್ ಮಾಡಿರಲ್ಲ. ನಿಮ್ಗೆ ಅಬ್ಸರ್ವೇಷನ್ ಆಗಿದೆಯಾ, ನೀವು ಅದನ್ನು ಫೀಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಪಾಯಿಂಟ್ ಇಷ್ಟ ಆಯಿತು ಲೈಕ್ ಮಾಡಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕೌನ್ಸಿಲಿಂಗ್ ಬೇಕು ಅಗೇನ್ ಹೇಳ್ತಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಪಾಯಿಂಟ್ಗಳನ್ನ ಮುಗಿಸ್ತಾ ಇದ್ದೀನಿ. ಕೆಲವರು ಅಂತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಲೆಂತ್ ವಿಡಿಯೋ ಮಾಡಿ, ಪಾಯಿಂಟ್ಸ್ಗಳನ್ನು ಕೊಡಿ ಅಂತ ಹೇಳ್ತಾರೆ, ಬಟ್ ನಾನು ಎಷ್ಟು ವರ್ತ್ ಇದೆ ಅಷ್ಟೇ ಕೊಡ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ.